ಹಾಯ್ ಫ್ರೆಂಡ್ಸ್, ಈ ದಿನ ಸಂಡೇ ನಿಧಾನವಾಗಿ ಲೇಟಾಗಿ ಎದ್ದಿದ್ದೀನಿ. ಈಗ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಹೋಗಬೇಕು. ಬನ್ನಿ ಏನು ಮಾಡೋದು ನೋಡೋಣ. ಮಮ್ಮಿ ಏನ್ ತಿಂಡಿ ಮಾಡ್ತೀರಾ? ಬಿರಿಯಾನಿ. ವಾವ್ ಸೂಪರ್. ನಾನು ಹೆಲ್ಪ್ ಮಾಡ್ಲಾ? ಬಾ ಬಾ ಬಾ. ಅಮಿತ್ ಗೌಡ್ರು ಈಗ ಎದ್ದು ಬಂದು ಇನ್ನೂ ನಿದ್ದೆಗಣ್ಣಲ್ಲೇ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಅವರು ಫ್ರೆಶ್ ಅಪ್ ಆಗೋರೊಳಗೆ ನಾವು ಬಿರಿಯಾನಿ ಮಾಡಿ ಮುಗಿಸೋಣ. ನಾನು ನಿನ್ನೆ ಆಫೀಸ್ ಮುಗಿಸ್ಕೊಂಡು ಬರುವಾಗಲೇ ಚಿಕನ್ ತೊಗೊಂಡು ಬಂದು ಫ್ರೀಝರಲ್ಲಿ ಇಟ್ಟಿದ್ದೆ. ಯಾಕಂದರೆ ಬೆಳಗ್ಗೆ ಎದ್ದು ಮತ್ತೆ ಹೋಗಿ ಚಿಕನ್ ತರೋದು ಬೇಜಾರು ಕೆಲಸ. ಆದರೆ ಮಕ್ಕಳಿಗೆ ಸಂಡೇ ನಾನ್ ವೆಜ್ ಏನಾದರೂ ಮಾಡಿಕೊಟ್ರೆ ಖುಷಿಯಾಗುತ್ತೆ. ಸೊ ನಾನು ಆಫೀಸ್ ಮುಗಿಸ್ಕೊಂಡು ಬರುವಾಗಲೇ ಚಿಕನ್ನು ತೊಗೊಂಡು ಬಂದು ಫ್ರೀಝರಲ್ಲಿ ಇಟ್ಟಿದ್ದೆ. ಈಗ ಅದು ಐಸ್ ಆಗಿತ್ತು. ಸೊ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ನೋಡಿ ನಮ್ಮ ಚಿಕನ್ ಈಗ ರೆಡಿ ಇದೆ. ಚಿಕನ್ ಈಗ ರೆಡಿ ಇದೆ. ಈಗ ನಾವು ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನಾವು 3 ಜನ ಇದ್ದಾಗ ಜಾಸ್ತಿ ಚಿಕನ್ ತರೋದಿಲ್ಲ, ಅರ್ಧ ಕೆಜಿ ಅಷ್ಟೇ ತರೋದು. ಅದು ಅರ್ಧ ಕೆಜಿ ತಂದರೂ ನಾನು ಅದ್ರಲ್ಲಿ ಅರ್ಧ ಕೆಜಿಲಿ 1/4 ಕೆಜಿ ಅಷ್ಟು ಕಬಾಬ್ ಮಾಡ್ತೀನಿ, ಇನ್ನು 1/4 ಕೆಜಿ ಅಷ್ಟು ಬಿರಿಯಾನಿ ಮಾಡ್ತೀನಿ. ಯಾಕಂದರೆ ಮಕ್ಕಳು ಚಿಕನ್ ಪೀಸ್ ಅಷ್ಟು ಇಷ್ಟಪಡೋಲ್ಲ. ಬಿರಿಯಾನಿ ಪೀಸ್ ಹಾಕಿದ್ರು ಸಹ 1-2 ಪೀಸ್ ತಿಂದ್ಬಿಟ್ಟು ಇನ್ನು ಉಳಿದಿದ್ದನ್ನೆಲ್ಲ ಹಾಗೆ ಎತ್ತಿಟ್ಬಿಡ್ತಾರೆ. ಮತ್ತು ಉಳಿದಿದ್ದ ಪೀಸನ್ನು ನಾನೇ ತಿನ್ನಬೇಕು ವಿನಃ ಅವರಿಬ್ಬರು ತಿನ್ನೋದಕ್ಕೆ ಇಷ್ಟಪಡೋಲ್ಲ. ಬರೀ ಬಿರಿಯಾನಿ ರೈಸ್ ಅಷ್ಟೇ ಇಷ್ಟಪಡೋದು. ಈಗ 1/4 ಕೆಜಿ ಅಷ್ಟು ಎತ್ತಿಟ್ಕೊತಾ ಇದ್ದೀನಿ. ಇಷ್ಟನ್ನು ಕಬಾಬ್ ಮಾಡೋಣ. ಇಷ್ಟು ಪೀಸನ್ನು ನಾನು ಬಿರಿಯಾನಿಗೆ ಯೂಸ್ ಮಾಡ್ತೀನಿ. ಇಷ್ಟೇ ಹಾಕೋದು ನಾನು. 1/4 ಕೆಜಿ ಅಷ್ಟು ಬಿರಿಯಾನಿ, ಇನ್ನೊಂದು 1/4 ಕೆಜಿ ಅಷ್ಟು ಕಬಾಬು. ಇಲ್ಲೇ ಫ್ರಿಜ್ಜಿನ ಕೆಳಗೆ ಡ್ರಾ ಇರುತ್ತೆ, ಅಲ್ಲೇ ಇಟ್ಟಿರ್ತೀನಿ. ಸೊ ಈರುಳ್ಳಿ 2 ಸಾಕು, ಬೆಳ್ಳುಳ್ಳಿ 1 ಗೆಡ್ಡೆ ಅಂತ ತಗೊಂಡಿದ್ದೀನಿ. ಕೆಲಸ ಮಾಡು, ನೀನು ಕಬಾಬಿಗೆ ರೆಡಿ ಮಾಡು, ನಾನು ಬಿರಿಯಾನಿಗೆ ರೆಡಿ ಮಾಡ್ತೀನಿ. ಈಗ ನಮ್ಮ ಅಬಿಗ್ನ ಕಬಾಬ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಅವಳಿಗೆ ಈಗ ಕಬಾಬ್ ಮಸಾಲವನ್ನು ಕೊಟ್ಟಿದ್ದೀನಿ. ಅವಳು ಅದನ್ನು ಹಾಕಿಬಿಟ್ಟು ಮ್ಯಾಗ್ನೇಟ್ ಮಾಡಿಸೋದಕ್ಕೆ ಕಬಾಬ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಈಗ ಮಕ್ಕಳಿಗೆ ಏನಾದರೂ ಕೆಲಸ ಕೊಟ್ಬಿಟ್ಟು ಮಾಡ್ರಿ ಅಂದರೆ ಅವ್ರಿಗೆ ಬಹಳ ಖುಷಿ ಆಗ್ಬಿಡುತ್ತೆ. ಅಂತ ನಾವು ದೊಡ್ಡವ್ರು ಮಾಡೋವಂಥ ಕೆಲಸನ ಅದೇ ಅವ್ರು ಮಾಡೋಂಥ ಕೆಲಸ ಕೊಟ್ಟರೆ ಮಾಡಲ್ಲ ಅಂತ ಹೇಳ್ತಾರೆ. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡು ನಂತರ ಒಂದೇ ಒಂದು ಎಗ್ಗನ್ನು ಅದಕ್ಕೆ ಒಡೆದು ಹಾಕಿ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಕಾಲ ಮ್ಯಾಗ್ನೇಟ್ ಮಾಡೋಕ್ಕೆ ಎತ್ತಿಡಬೇಕು. ಈಗ ನಮ್ಮ ಗೊಂಬೆಗೆ ಬಹಳ ಖುಷಿ ಆಗ್ಬಿಟ್ಟಿದೆ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿ. ಸೊ ಮಕ್ಕಳಿಗೆ ಈ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡಿಸ್ತಾ ಇದ್ದರೆ ಅವರಿಗೂ ಒಂದು ಸ್ವಲ್ಪ ಅನುಭವ ಬರುತ್ತೆ ಅಂತ ಹೇಳಿ ನಾನು ಅವಾಗ ಏನಾದರೂ ಒಂಚೂರು ಕೆಲಸಗಳನ್ನ ಹೇಳ್ತಾ ಇರ್ತೀನಿ. ಈಗ ಸಾಲ್ಟ್ ಖಾಲಿಯಾಗಿತ್ತು. ನಮ್ಮ ಅಮಿತಿಗೆ ಒಂಚೂರು ಸಾಲ್ಟ್ ತಗೋಬನ್ನೇ ಅಂತ ಹೇಳಿದ್ದಕ್ಕೆ ಪಕ್ಕದ ಬೀದಿಯಲ್ಲೇ ಇರೋ ಅಂಗಡಿಗೆ ಓಡೋಗಿ ಸಾಲ್ಟ್ ಪ್ಯಾಕೆಟ್ ತೊಗೊಂಡು ಬಂದು ಕೊಟ್ಟ. ಅಡುಗೆ ಲೇಟ್ ಆಗ್ತಿರೋದ್ರಿಂದ ಇವಳಿಗೆ ಬಹಳ ಹಸಿವಾಗ್ತಾ ಇದೆ. ಸೊ ಬ್ರೆಡ್ಡಿಗೆ ಜಾಮ್ ಹಾಕ್ಕೊಂಡು ತಿಂತಾ ಇದ್ದಾಳೆ. ಈಚೆ ಕಡೆ ನಮ್ಮ ಬಿರಿಯಾನಿ ಸಹ ರೆಡಿ ಆಗ್ತಾ ಇದೆ. ಅದು ವಿಷಲ್ ಆಗೋಷ್ಟೊತ್ತಿಗೆ ಅವಳು ಸುಧಾರಿಸ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ತಿಂದ್ವಿ ಅಂತೇಳಿ ನಾನು ಸುಮ್ಮನಾಗಿದ್ದೀನಿ. ನಂತರ ಈಗ ಬಿರಿಯಾನಿ ಆದಮೇಲೆ ಕಬಾಬ್ ಮಾಡೋದಕ್ಕೆ ನೋಡಿದ್ರೆ ಆಯಿಲ್ ಸಹ ಖಾಲಿಯಾಗಿತ್ತು. ಸೊ ಆಯಿಲನ್ನು ಈಗ ಹಾಕ್ಕೊಂಡು ನಾವು ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನಾನೇ ಕಬಾಬ್ ಮಾಡ್ತೀನಿ ಅಂತ ಒಪ್ಕೊಂಡಿರೋದ್ರಿಂದ ನಾನೇ ಎಣ್ಣೆಗೂ ಬಿಡ್ತೀನಿ ಅಂತ ಹೇಳಿ ಅವಳು ಬಿಡ್ತಾ ಇದ್ದಾಳೆ. ನನಗೆ ಬಹಳ ಭಯ ಆಗ್ತಾಯಿತ್ತು. ಸೊ ನಿಧಾನವಾಗಿ ಹಾಕು ಅಂತ ಹೇಳಿ ಹೇಳ್ತಾ ಇದ್ದೆ. ಸೊ ಅವಳೇ ಕಬಾಬನ್ನು ಎಣ್ಣೆಗೂ ಬಿಟ್ಬಿಟ್ಟು ಕಬಾಬ್ ಸಹ ಮಾಡಿದ್ಲು. ತುಂಬ ಚೆನ್ನಾಗಿ ಘಮಘಮ ಅಂತ ಇದೆ. ಈಗಲೇ ಹಸಿವಾಗ್ತಾ ಇದೆ. ನೋಡಿ ಇಲ್ಲಿ ಎಷ್ಟು ಕ್ರಿಸ್ಪಿಯಾಗಿ ಕಬಾಬ್ ಬಂದಿದೆ ಅಂತ ಹೇಳಿ. ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹುರಿದು ಹಾಕಿಬಿಟ್ರೆ ಫ್ಲೇವರ್ ಅಂತೂ ಇಡೀ ಮನೆ ತುಂಬ ಬರುತ್ತೆ. ತುಂಬ ಚೆನ್ನಾಗಿ ಬಂದಿದೆ. ಹೇಗಿದೆ ಅಂತೇಳಿ ಟೇಸ್ಟ್ ನೋಡೋಣ ಅಂತ ಹೇಳಿ ನಾನು ತಿಂದೆ. ಬಹಳ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬೆಂದಿದೆ ಕೂಡ. ಸೂಪರಾಗಿರೋ ಅಡುಗೆಯೊಂದಿಗೆ ನಮ್ಮ ಇವತ್ತಿನ ಸಂಡೇ ಸ್ಪೆಷಲ್ ಅಡುಗೆ ಮುಗೀತು. ನೋಡಿ ಈಗ ಅಡುಗೆ ಎಲ್ಲ ಸಿದ್ಧವಾಗಿದೆ. ನಾವು ಕುತ್ಕೊಂಡು ಸವಿಬೇಕಷ್ಟೆ. ನಮ್ಮ ಅಮಿತು ಆಟಾಡೋಕ್ಕೆ ಹೋಗಿದ್ದವನು ಹಾಗೆ ಅವನ ಫ್ರೆಂಡ್ ಜೊತೆಗೆ ವಾಪಸ್ ಬಂದ. ಸೊ ಅದೇ ಟೈಮಿಗೆ ನಮ್ಮ ಅಡುಗೆ ಸಹ ರೆಡಿಯಾಗಿರೋದ್ರಿಂದ ಊಟ ಮಾಡೋಣ ಅಂತೇಳಿ ಎಲ್ಲ ಕುತ್ಕೊಂಡ್ವಿ. ಅವನಂತೂ ನನಗೆ ಬೇಡ ಅಂತಿದ್ದ. ಆದರೂ ಒತ್ತಾಯ ಮಾಡಿ ಸ್ವಲ್ಪ ತಿನ್ನು ಅಂತ ಹೇಳಿ ಹಾಕ್ಕೊಟ್ವಿ. ಆಮೇಲೆ ಅವನು ಸಹ ತಿಂದು ತುಂಬ ಚೆನ್ನಾಗಾಗಿದೆ ಬಿರಿಯಾನಿ ಅಂತ ಹೇಳ್ದ. ಖುಷಿ ಆಯಿತು.
ಈ ಬಿರಿಯಾನಿ ರೆಸಿಪಿ ಬೇಕು ಅಂದರೆ ನಾನು ಈಗಾಗಲೇ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಟ್ಯಾಗ್ ಮಾಡಿರ್ತೀನಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಈ ರೀತಿಯಾಗಿ ನಾವು ಮನೆಯಲ್ಲಿ ಇರುವಾಗ ಒಳ್ಳೆ ಅಡುಗೆ ಮಾಡಿಕೊಂಡು ಹೊಟ್ಟೆ ತುಂಬ ಮಕ್ಕಳ ಜೊತೆಗೆ ಸಂಸಾರದ ಜೊತೆಗೆ ಕುತ್ಕೊಂಡು ತಿಂದಾಗ ಅದರಲ್ಲಿ ಸಿಗುವ ಖುಷಿನೇ ಬೇರೆ. ನೀವು ಅದನ್ನು ಎಂಜಾಯ್ ಮಾಡೋದನ್ನು ಮಿಸ್ ಮಾಡ್ಕೊಬೇಡಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸುಖೇತಾಯಿ ಚೆಸ್ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.